जय हिंद साथियों, सुमंत ऑपरेटर हाजिर है एक और रियल ब्लॉग के साथ। दोस्तों, आज हमारा कंपनी में योगा मनाया जा रहा है। इंटरनेशनल योगा डे है और योगा हर आदमी के ज़िंदगी के लिए बहुत ही अच्छा है, हर आदमी को करना चाहिए। और ये बहुत अच्छी बात है कि योग गुरु अपना टाइम निकाल के कंपनी के वर्कर के साथ योगा कर रहे हैं, उनको सिखा रहे हैं, उनको शिक्षा दे रहे हैं। तो चलिए, आज की ब्लॉग योगा डे से शुरू होता है और थोड़ा योगा आप भी देख लीजिए और जो आपको ठीक लगे वो कीजिए, लेकिन हमारा सलाह रहेगा योगा जरूर कीजिए। ಇವಾಗ ನಿಮ್ಮ ರೈಟ್ಗೆ ನಿಧಾನವಾಗಿ ಟರ್ನ್ ಆಗ್ತಾ ಇರಬೇಕು. ನಿಧಾನವಾಗಿ ಟರ್ನ್ ಆಗಿ ಪೂರ್ತಿಯಾಗಿ ಹಿಂದ್ಗಡೆ ನೋಡುವಂಥದ್ದಾಗಬೇಕು. पीछे देखना चाहिए, पीछे मुड़ना चाहिए पूरा. पैरों को मत उठाइए, ಕಾಲನ್ನು ಎತ್ತಬಾರ್ದು. ವಾಪಸ್ ಬನ್ನಿ, ನಿಧಾನವಾಗಿ ಮಾಡಿ. ಅಭ್ಯಾಸ ಎಷ್ಟು ನಿಧಾನ ಮಾಡ್ತೀರಿ ಅಷ್ಟೇ ಬದಲಾವಣೆ ಆಗುತ್ತೆ. ಇಲ್ಲ ನೀವು ಎಡಗಡೆ ಹೋಗ್ಬಿಟ್ರಿ, ಇವಾಗ ಇರಲಿ, ಇದೇ ಆನಂದ ನೋಡ್ರಿ. ನನಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ ಇವಾಗ. ಹೌದಾ? ಓಕೆ, ಎಡಗಡೆ ಸಾವಕಾಶವಾಗಿ ಏನು ಮಾಡಬೇಕು ಇದರಲ್ಲಿ ಉಸಿರಾಟ ಕ್ರಿಯೆ ಬಹಳ ಮಹತ್ವವಿದೆ. ಉಸಿರನ್ನು ಬಿಟ್ಟು ನಾವು ಹೋದಾಗ ಅಲ್ಲಿ ಏನಾಗುತ್ತೆ, ನಮಗೆ ಅಲ್ಲಿ ತೊಂದರೆಗಳನ್ನ ನಾವು ನಾಶ ಮಾಡಬಹುದು. मंत्र बोलने से मन की आनंदता अखंडता बढ़ जाता है. मंत्र की पवित्रता जीवन में सब कुछ पवित्र कर सकता है. इसीलिए मंत्र का उच्चारण हर एक अच्छी कार्य के लिए बहुत आवश्यक रहता है. ಪ್ರತಿದಿನ ಕೂಡ ಮಂತ್ರವನ್ನ ಹೇಳೋದ್ರಿಂದ ಬಹಳಷ್ಟು ನಮಗೆ ಯಾವುದೂ ಮಂತ್ರ ಬಂದಿಲ್ಲ ಅಂದ್ರೆ 3 ಬಾರಿ 5 ಬಾರಿ 11 ಬಾರಿ ಬಹಳಷ್ಟು ಜನರಿಗೆ ನೋಡ್ಲಿ ಇವಾಗ ಟೆನ್ಷನ್ ಆಗ್ತಾ ಇದೆ, ನನ್ನ ಮನಸ್ಸಿನ ಮೇಲೆ ಹಿಡಿತಾ ಇಲ್ಲ ಅಂತೀವಿ. ಆ ಹಿಡಿತ ಕೂಡ ನಿಮಗೆ ಬದಲಾಗಿ ನಿಮ್ಮ ಉಸಿರು ಎಷ್ಟು ದೊಡ್ಡದಿದೆ ಅಷ್ಟು ಜೋರಾಗಿ ಓಂಕಾರ ಉಚ್ಚಾರಣ ಹೇಳ್ತಾ ಹೋದ್ರೆ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಆವಾಗ ಬರ್ತಕ್ಕಂಥ ತಲೆಗೆ ಒತ್ತಡ, ತಲೆನೋವು ಆಗ್ತಾ ಇದ್ದಾರೆ, ಯಾರ್ದು ಏನು ಹೇಳಿದ್ರು ಕೂಡ ನಮಗೆ ಕೇಳ್ತಾ ಇಲ್ಲ, ನಮ್ಮ ಮನಸ್ಸು ಏಕಾಗ್ರತೆ ಇಲ್ಲ. ಅದಕ್ಕೋಸ್ಕರ ಇದು ದಿವ್ಯವಾಗಿರುವಂಥ ವಾಣಿ ಓಂಕಾರ ಉಚ್ಚಾರ. ಅದಕ್ಕೋಸ್ಕರ ಓಂಕಾರನ್ನ ನೀವು 11 ಬಾರಿಯಿಂದ 108 ಬಾರಿ ಕೂಡ ದಿನನಿತ್ಯ ಹೇಳಬಹುದು. ಮನೆಯಲ್ಲಿ ಏನಾದರೂ ನೀವು ಉಚ್ಚಾರ ಮಾಡಿದರೆ ಮನೆಯ ವಾತಾವರಣ ಶುದ್ಧಿ ಆಗುತ್ತೆ. ಅದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಕಡಿಮೆ ಖರ್ಚಿನಲ್ಲಿ ಭಾರಿ ದೊಡ್ಡ ವ್ಯವಸ್ಥೆ ಆಗುವಂಥದ್ದು, ಒಂದು ವಿಶೇಷವಾಗಿರುವಂಥದ್ದು, ವಿನೂತನವಾಗಿರುವಂಥದ್ದು ಈ ಯೋಗ. ಬನ್ನಿ, ಇವತ್ತು ಚಾಲನ ಕ್ರಿಯೆಯನ್ನು ಕೊಡೋಣ. ನಿಮ್ಮ ಸ್ಥಾನ ಮೇಲೆ ಎದ್ದು ನಿಂತ್ಕೊಳ್ಳಿ. ಉಸಿರನ್ನು ತಗೋತಾ ಪೂರ್ಣಾಗಿ ಕುತ್ತಿಗೆಯನ್ನು ಹಿಂದೆ ಬೆಂಡ್ ಮಾಡ್ತಾ ಹೋಗಿ. ಬೆಂಡ್ ಯುವರ್ ನೆಕ್ ಬ್ಯಾಕ್ವರ್ಡ್, ಟೇಕಿಂಗ್ ಎ ಡೀಪ್ ಬ್ರೆತ್. ನಿಧಾನವಾಗಿ ಉಸಿರಾಟ ಮಾಡ್ತಾ ನೇರವಾಗಿ ಬನ್ನಿ. ಓಕೆ, ಇವಾಗ ಎರಡನೇ ಅಭ್ಯಾಸ ಕುತ್ತಿಗೆಯನ್ನು ಸೈಡ್ ಬೆಂಡ್ ಮಾಡೋದು. ನಿಧಾನವಾಗಿ ಬಲಗಡೆಯಿಂದ ಬಲಗಡೆ ಕುತ್ತಿಗೆಯನ್ನು ಹೊಳಿಸ್ತಾ ಹೋಗಬೇಕು. ಬೆಂಡ್ ಯುವರ್ ನೆಕ್ ಟು ರೈಟ್ ಸೈಡ್, ಬೆಂಡ್ ಇಟ್, ಫೋಲ್ಡ್ ಮಾಡಿ, ನಾಟ್ ಟರ್ನಿಂಗ್, ಬೆಂಡ್ ಮಾಡಬೇಕು. ನಿಧಾನವಾಗಿ ಬೆಂಡ್ ಮಾಡ್ತಾ ಇರಿ. ಓಕೆ, ಕಮ್ ಸ್ಟ್ರೇಟ್, ಸೀದಾ ಮಾಡ್ಕೊಳ್ರಿ. ಸ್ಟ್ರೆಸ್ ರಿಲೀಫ್ಗೋಸ್ಕರ ಈ ಕುತ್ತಿಗೆ ಅಭ್ಯಾಸ ಬಹಳಷ್ಟು ಶ್ರೇಷ್ಠವಾಗಿದೆ. ನಿಧಾನವಾಗಿ ನೇರ ಬನ್ನಿ. ಇದು ಎಷ್ಟು ನಿಧಾನ ಮಾಡ್ತೀರಿ ಅಷ್ಟೇ ಆನಂದ ಆಗುತ್ತೆ. ನಾನು ಇವಾಗ ಹೇಳ್ಕೊಡುವಂಥದ್ದು ಒಂದೊಂದು ಅಭ್ಯಾಸನ ನೀವು ಮನೆ ಟರ್ನ್ ಯುವರ್ ನೆಕ್ ಟು ಯುವರ್ ರೈಟ್ ಸೈಡ್, ಓನ್ಲಿ ಯುವರ್ ನೆಕ್, ಕುತ್ತಿಗೆ ಮಾತ್ರ ಎಳಿಸ್ತಾ ಹೋಗಿ. ಇವಾಗ ನಿಮ್ಮ ರೈಟ್ಗೆ ನಿಧಾನವಾಗಿ ಟರ್ನ್ ಆಗ್ತಾ ಇರಬೇಕು. ನಿಧಾನವಾಗಿ ಟರ್ನ್ ಆಗಿ ಪೂರ್ತಿಯಾಗಿ ಹಿಂದ್ಗಡೆ ನೋಡುವಂಥದ್ದಾಗಬೇಕು. पीछे देखना चाहिए, पीछे मुड़ना चाहिए पूरा. पैरों को मत उठाइए, ಕಾಲನ್ನು ಎತ್ತಬಾರ್ದು. ವಾಪಸ್ ಬನ್ನಿ, ನಿಧಾನವಾಗಿ ಮಾಡಿ. ಅಭ್ಯಾಸ ಎಷ್ಟು ನಿಧಾನ ಮಾಡ್ತೀರಿ ಅಷ್ಟೇ ಬದಲಾವಣೆ ಆಗುತ್ತೆ. ಇಲ್ಲ ನೀವು ಎಡಗಡೆ ಹೋಗ್ಬಿಟ್ರಿ, ಇವಾಗ ಇರಲಿ, ಇದೇ ಆನಂದ ನೋಡ್ರಿ.
ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ ಇವಾಗ. ಹೌದಾ? ಓಕೆ, ಎಡಗಡೆ ಸಾವಕಾಶವಾಗಿ ಏನು ಮಾಡಬೇಕು ಇದರಲ್ಲಿ? ಉಸಿರಾಟ ಕ್ರಿಯೆ ಬಹಳ ಮಹತ್ವವಿದೆ. ಉಸಿರನ್ನು ಬಿಟ್ಟು ನಾವು ಹೋದಾಗ ಅಲ್ಲಿ ಏನಾಗುತ್ತೆ ನಮಗೆ? ಅಲ್ಲಿ ತೊಂದರೆಗಳನ್ನು ನಾವು ನಾಶ ಮಾಡ್ಬೋದು. ಓಕೆ, ಉಸಿರನ್ನು ಹೊರಗೆ ಹಾಕಿ ಉಸಿರು ತಗೋತಾ ಮತ್ತೆ ಮುಂದೆ ಬರಬೇಕು. ದ ಲಿವಿಂಗ್ ಆಫ್ ಎನರ್ಜಿ. If I drown, would you pull me back to you? If I drown. ये देखिए योगा कंप्लीट हो गया। सभी लोगों को बहुत ही अच्छी शिक्षा मिली है और सभी लोग अपने अपने जीवन में अगर इस चीज़ को उतारे तो बहुत ही बेहतर हो सकता है और बहुत सारा बीमारी से बचने का उपाय भी दिए हैं जो हमको बहुत अच्छा लगा।